ನಮ್ಮ ಜನನಾಯಕ ಅಭಿವೃದ್ಧಿ ಅಧಿಕಾರರಾದ ಎಸ್.ಆರ್. ವಿಶ್ವನಾಥ್ರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಯುವ ಮೋರ್ಚಾ ತಂಡದಿಂದ ನಾವು ಹೃತ್ಪೂರ್ವಕದಿಂದ ಶುಭಾಶಯ ಕೋರುತ್ತಿದ್ದೇವೆ. ನಮ್ಮ ಜನನಾಯಕ ಅಭಿವೃದ್ಧಿ ಅಧಿಕಾರ ಬಡವರ ಬಂಧುರಾದ ಎಸ್.ಆರ್. ವಿಶ್ವನಾಥ್ರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ 24ನೇ ತಾರೀಕು ರಮಾಡ ಹೋಟೆಲಲ್ಲಿ ಪ್ರತಿಯೊಬ್ಬರು ಸೇರಿ ನಮ್ಮ ಜನಪ್ರಿಯ ಶಾಸಕರಾದ ಎಸ್.ಆರ್. ವಿಶ್ವನಾಥ್ರವರಿಗೆ ನಾವು ಗೌರವವನ್ನು ಸಲ್ಲಿಸಲು 24ನೇ ತಾರೀಕು ರಮಾಡ ಹೋಟ್ಲಿಗೆ ಪ್ರತಿಯೊಬ್ಬರು ನಮ್ಮ ಜೊತೆ ಸೇರ್ಕೊಬೇಕು ಅಂತ ಕೇಳ್ಕೊತೀವಿ. ಪ್ರತಿ ವರ್ಷದಂತೆ ಹುಟ್ಟುಹಬ್ಬಕ್ಕೆ ನಮ್ಮ ಎಸ್.ಆರ್. ವಿಶ್ವನಾಥ್ರವರು ಮತ್ತು ವಾಣಿಶ್ರೀ ವಿಶ್ವನಾಥ್ರವರ ವಿಶ್ವವಾಣಿ ಫೌಂಡೇಶನ್ ಅಂತ ಇದೆ. ಅದರಿಂದ ಪ್ರತಿ ವರ್ಷವೂ ನಡೆಯುತ್ತಿರೋ ಥರ ಈ ವರ್ಷನೂ ಸುಮಾರು ಒಂದು 100 ಜನಕ್ಕೆ 3 ವೀಲರ್ ಎಲೆಕ್ಟ್ರಿಕ್ ಸ್ಕೂಟರ್ ಕೊಡ್ತಾ ಇದ್ದಾರೆ. ಅದು ಬಿಟ್ಟು ಒಂದು 50-60 ಜನಕ್ಕೆ ಹೆಣ್ಮಕ್ಳಿಗೆ ಇದು ಟೈಲರಿಂಗ್ ಯಂತ್ರವನ್ನು ಫ್ರೀಯಾಗಿ ಉಚಿತವಾಗಿ ಕೊಡ್ತಾ ಇದ್ದಾರೆ. ಅದು ಬಿಟ್ಟು 30-35 ಸಾವಿರ ಜನಕ್ಕೆ ಊಟ ವ್ಯವಸ್ಥೆ ಇರುತ್ತೆ. ಪ್ರತಿಯೊಬ್ಬರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. 20,000 ಹೆಲ್ಮೆಟ್ಗಳು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಇದು ಪೊಲಿಟಿಕಲ್ ಅಲ್ಲ, ಇದು ಪರ್ಸ್ನಲ್ ಆಗಿ ಏನೂ ಮಾಡ್ತಾ ಇಲ್ಲ, ಜನಕ್ಕೆ ಉಪಯೋಗ ಆಗಬೇಕು ಅಂದ್ಬಿಟ್ಟು ಅವರು ನಮ್ಮ ನಾಯಕರು ಎಸ್.ಆರ್. ವಿಶ್ವನಾಥ್ ಅವರು ಜನಕ್ಕೆ ಉಪಯೋಗ ಆಗಬೇಕು ಅಂದ್ಬಿಟ್ಟು ಇಷ್ಟು ರೂಪರೇಷೆಗಳನ್ನು ಇಟ್ಕೊಂಡು ಒಂದು ಸಹಾಯವಾಣಿಯಾಗಿ ಇದನ್ನು ಕಾರ್ಯಕ್ರಮ ಮಾಡಲಿದ್ದಾರೆ. ಇದೇ ತಿಂಗಳು 24ನೇ ತಾರೀಕು. ನಮ್ಮ ಶಾಸಕರಿಗೆ ಅವರಿಗೆ ಪರ್ಸ್ನಲ್ ಲೈಫ್ ಅನ್ನೋದೇ ಕಮ್ಮಿ. ಅವರು ಜೀವನನೇ ಜನಕ್ಕೋಸ್ಕರ ಮುಟ್ಟಿಟ್ಟಿದ್ದಾರೆ. ಜನ ಅವರು ಪ್ರತಿದಿನ 12ರಿಂದ 13 ಅವರ್ ಕೆಲಸ ಮಾಡ್ತಾರೆ. ಜನ ಯಾವುದೇ ಕಾರಣಕ್ಕೂ ಮನೆ ಹತ್ರ ಹೋದರೆ ಈ ಪ್ರತಿಯೊಬ್ಬರೂ ಏನು ಇಲ್ದಂಗೆ ವಾಪಸ್ ಯಾವುದೇ ಕಾರಣಕ್ಕೂ ಕಳಿಸಲ್ಲ. ಏನು ಅವ್ರದ್ದು ತೊಂದರೆ ಏನು, ಸಮಸ್ಯೆ ಏನು, ಪ್ರತಿಯೊಂದು ಕೇಳಿಕೊಂಡು ಎಲ್ಲದಕ್ಕೂ ರೆಸ್ಪಾಂಡ್ ಮಾಡಿ ಅವ್ರ ಕೈಲಾಗಿದ್ದು ಮಾಡೇ ಮಾಡ್ತಾರೆ. ಯಾವುದೇ ರೀತಿ ತೊಂದರೆ ಆಗಲಿ, ಊರಲ್ಲಿ ನೀರಿನ ಸಮಸ್ಯೆ ಆಗಲಿ, ಚರಂಡಿ, ರಸ್ತೆ, ಯಾವುದೇ ಕಾಮಗಾರಿ, ಏನೇ ಸಮಸ್ಯೆ ಇರಲಿ, ಯಾರನ್ನೇ ಆಗಲಿ ಅವ್ರ ಮನೆ ಹತ್ರ ಹೋದವ್ರನ್ನ ಯಾವುದೇ ಕಾರಣಕ್ಕೂ ಅವರು ಏನೂ ಇಲ್ದಂಗೆ ಯಾವುದೇ ಕಾರಣಕ್ಕೂ ಕಳಿಸಲ್ಲ. ಅವ್ರ ಸಮಸ್ಯೆಗಳ್ನ ಪರಿಹಾರ ಮಾಡಿಬಿಟ್ಟೇ ಕಳಿಸೋದು. ನಮ್ಮ ಶಾಸಕರ ಮನೆ ಮುಂದೆ, ಅವ್ರ ಆಫೀಸ್ ಮುಂದೆ ಬರುವಷ್ಟು ಜನ ಯಾವ ಶಾಸಕರು ಮನೆ ಹತ್ರನೂ ಹೋಗಲ್ಲ. ಸುಮಾರು ಬೆಳಗ್ಗೆ ಹೊತ್ತು ಏನೂ ಪ್ರೋಗ್ರಾಮ್ ಇಲ್ಲ, ಜಸ್ಟ್ ಒಂದು MLA ಆಫೀಸ್ ವಿಸಿಟ್ ಮಾಡ್ತಿದ್ದಾರೆ ಅಂದರೆ 100ರಿಂದ 150 ಜನ ಕಾಯ್ತಾ ಇರ್ತಾರೆ. ಅವ್ರ ಸಮಸ್ಯೆಗಳು ತಂದು ನಮ್ಮ ಶಾಸಕರು ನಮ್ಗೆ ಹಾಕ್ತಾರೆ, ನಾವು ಮಾಡಬೇಕು ಅಂದ್ಬಿಟ್ಟು 100ರಿಂದ 150 ಜನ ಪ್ರತಿದಿನ ಇರ್ತಾರೆ. ಅವ್ರು ಕರೆದ್ರೆ 1000 ಜನ ಬರ್ತಾರೆ, ಅದು ಬೇರೆ ಮಾತು. ಬಟ್ ಅವ್ರು ಏನು ಕರೆದಂಗೆ ಸುಮ್ಮನೆ ನಮ್ಮ ಶಾಸಕರು ಬರ್ತಾರಲ್ಲ ಅಂದ್ಬಿಟ್ಟು 100ರಿಂದ 150 ಜನ ಪ್ರತಿದಿನ ಬರ್ತಾರೆ. ಅಷ್ಟು ಜನಕ್ಕೂ ಸ್ಪಂದಿಸಿ, ಅದು ಎಲ್ಲರ ಕೈಲೂ ಮಾಡೋಕ್ಕಾಗಲ್ಲ. ಅದನ್ನ ಪ್ರತಿಯೊಬ್ಬರಿಗೂ ಸ್ಪಂದಿಸಿ ಅವ್ರಿಗೇನು ಬೇಕು ಎಲ್ಲರೂ ಮಾಡಿ, ಎಲ್ಲರನ್ನೂ ಮಗು ಥರ ಟ್ರೀಟ್ ಮಾಡಿ, ಅವ್ರ ಶಾಸಕರು ಎಲ್ಲರನ್ನೂ ಅವ್ರ ಕ್ಷೇತ್ರದ ಜನತೆಗೆ ಎಲ್ಲರನ್ನೂ ಅವ್ರ ಮಕ್ಕಳಂತೆ ನೋಡಿಕೊಂಡು ಈ ಸ್ಟೇಜಲ್ಲಿ ಇದ್ದಾರೆ. ನಾವು ಮುಂದಿನ ಟರ್ಮಲ್ಲಿ ಅವ್ರನ್ನ ಸಚಿವರಾಗಿ ಮಾಡೇ ಮಾಡ್ತೀವಿ. ಈ ಥರ ಮನಸ್ಥಿತಿ ಇರೋ ವ್ಯಕ್ತಿನ ನಾವು ಅತಿರೇಕಕ್ಕೆ ನಾವು ತಗೊಂಡೋಗಿ ನಾವು ಪ್ರತಿ ಹಂತದಲ್ಲೂ ನಾವು ನಮ್ಮ ಎಸ್.ಆರ್. ವಿಶ್ವನಾಥ್ ಸಾಹೇಬ್ರನ್ನ ಸಚಿವರಾಗಿ ಮಾಡಬೇಕಾಗಿ ನಮ್ಮ ಕೈಯಲ್ಲಿ ಏನೇನು ಪ್ರಯತ್ನ ಆಗುತ್ತೋ ನಾವಂತೂ ನಮ್ಮದು 100% ಕೊಟ್ಟು ನಾವು ನಿಂತ್ಕೊತೀವಿ ಅವರಿಂದ. ನಮ್ಮ ಶಾಸಕರು ಹೆಂಗೆ ಅಂದರೆ, ಯಾವುದೇ ಗೌರ್ಮೆಂಟ್ ಇರಲಿ, ಗೌರ್ಮೆಂಟ್ ಮ್ಯಾಟ್ರ್ ಆಗಲ್ಲ. 2008ರಿಂದ ಇಲ್ಲಿವರೆಗೂ ಯಾವುದೇ ಕಾಮಗಾರಿ ನಿಂತಿಲ್ಲ. ಪ್ರತಿ ತಿಂಗಳು ನಡೀತಾನೆ ಇದೆ ಕಾಮಗಾರಿ. ಯಾವುದೇ ಗೌರ್ಮೆಂಟ್ ಇರಲಿ, ನಮ್ಮ ಶಾಸಕರೇ ಅನುದಾನ ಕೊರತೆ ನಮಗೆ ತೋರಿಸ್ಕೊಂಡಿಲ್ಲ, ಯಾವತ್ತೂ ಆ ಕೊರತೆ ನಮಗೆ ತಂದಿಲ್ಲ. ನಾವು ಏನೇ ಕೆಲಸ ಆಗಲಿ, ಏನೇ ಆಗಲಿ, BJP ಗೌರ್ಮೆಂಟ್ ಇದ್ದರೆ ಅನುದಾನ ಒಂದು 50% ಜಾಸ್ತಿ ಇರುತ್ತೆ. ಬಟ್ ಕಾಂಗ್ರೆಸ್ ಗೌರ್ಮೆಂಟ್ ಇದ್ರೂ ಅನುದಾನ ಯಾವತ್ತೂ ಕೊರತೆ ಮಾಡಿಲ್ಲ ನಮಗೆ. ನಮ್ಮ ಶಾಸಕರು ಎಲ್ಲರ ಹತ್ರನೂ ನಮಗೆ ಯಲಹಂಕ ಕ್ಷೇತ್ರಕ್ಕೆ ಮಾದರಿ ಕ್ಷೇತ್ರ ಆಗಿ ಮಾಡಬೇಕು ಎಂದು ಎಲ್ಲರ ಹತ್ರ ಹೋಗಿ ಅನುದಾನ ತಂದು ಯಾವುದೇ ರೀತಿ ಕಾಮಗಾರಿ ನಿಲ್ಲಂಗೆ ಯಾವುದೇ ಕಾರಣಕ್ಕೂ ಮಾಡ್ಕೊಂಡಿಲ್ಲ, ಮಾಡೋದು ಇಲ್ಲ. ಹೀಗೆ ಯಾವುದೇ ರೀತಿಯಲ್ಲಿ ಯಾವುದೇ ಸಹಾಯ ಬೇಕಾಗಲಿ ನಮ್ಮ ಶಾಸಕರು ನಮ್ಮ ಜೊತೆ ನಿಂತ್ಕೊಂಡು ಅನುದಾನ ತಂದು ಕಾರ್ಯವೈಖರಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಡೀ ಭಾರತದಲ್ಲಿ ಯಲಹಂಕ ಮಾದರಿ ಕ್ಷೇತ್ರ ಆಗಿದೆ. ಮನ್ ಕಿ ಬಾತ್ ಆಗಲಿ, SIR ಆಗಲಿ, ಪ್ರತಿಯೊಂದರಲ್ಲೂ ಮಾದರಿ ಕ್ಷೇತ್ರ ಆಗಿದೆ. ಅದೇ ರೀತಿ ನಾವು ಮುಂದಕ್ಕೂ ತೊಗೊಂಡು ಹೋಗ್ತೀವಿ ಅಂದ್ಬಿಟ್ಟು ನಮ್ಮ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ನಾವು ಆಶ್ವಾಸನೆ ಕೊಡ್ತಾ ಇದ್ವಿ.